ಆ್ಯಕ್ಚುಲಿ ಏನು ಗೊತ್ತಾ, ಈ ದಾಸವಾಳನ ನಾನು ಚಿಕ್ಕ ವಯಸ್ಸಲ್ಲಿ ಶೇಂಗಾ ಬೀಜ ಅಂತೇಳಿ ತಿಂತಾಯಿದ್ವಿ. ಸೊ ನಮ್ಗೆ ಗೊತ್ತಿರಲಿಲ್ಲ ಆವಾಗ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಇದನ್ನು ಶೇಂಗಾ 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 ಅಂತ ತಿನ್ನೋದು ಇದನ್ನು. ಸೊ ಅವಾಗ ತಿಂತಾಯಿದ್ವಿ, ಬಟ್ ಇವಾಗಲೂ ತಿಂತೀವಿ, ತುಂಬ ಒಳ್ಳೆಯದು. ಇದರಲ್ಲಿ ವೈಟ್ ದಾಸವಾಳ ಬರುತ್ತೆ, ಅದು ತುಂಬ ಅಂದರೆ ಬಾಡಿ ಫುಲ್ ಹೀಟ್ ಆಗಿರುತ್ತಲ್ಲ, ಆ ಟೈಮಲ್ಲೆಲ್ಲ ತಿಂತಾ ಇದ್ವಿ. ಆವಾಗ ನಮ್ಮಮ್ಮ ಕೊಡೋರು, ಅದನ್ನು ತಿಂದರೆ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಬಾಡಿಗೆ, ಹೊಟ್ಟೆ ಉರಿ ಇದ್ದರೆ, ಹೊಟ್ಟೆ ನೋವು ಬಂದರೆ ಅದನ್ನೆಲ್ಲ ಕೊಟ್ಬಿಡೋರು, ಅದನ್ನು ತಿನ್ನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಳಿ ದಾಸವಾಳ ತಿಂದರೆ, ಇದಲ್ಲ ಬಿಳಿ ದಾಸವಾಳ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದಿದೆ. ಸೊ ಇದನ್ನು ನಾನು ತಿಂತೀನಿ. ಸೊ ನನ್ನ ಫೇವ್ರೇಟು. ಆಯ್ಸ್ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಇದಿರುತ್ತೆ. ಯಾಕಂತ ಹೇಳಿದ್ರೆ ದೇವ್ರ ಪೂಜೆಗೆ ಈ ಹೂವನ್ನೇ ಜಾಸ್ತಿ ಯೂಸ್ ಮಾಡೋದು ನಮ್ಮ ಮನೇಲಿ. ಆದರೆ ಬರೀ ಹೂವು ಕಾಣಿಸ್ತವೆ ಬಿಟ್ಟರೆ ಎಲೆ ಕಾಣಿಸಲ್ಲ ಗಾಯ್ಸ್. ಅಲ್ಲೊಂದು ಕಡೆ ನೋಡಿದ್ವಿ, ಆವಾಗ ಇದ್ವಲ್ಲ, ಅಲ್ಲಿ ಬಿಟ್ಟರೆ ಎಲೆ ಎಲ್ಲ ಹುಳ ತಿಂದುಬಿಟ್ಟಿದ್ದಾವೆ. ಈಗ ಮಳೆ ಬಂದು ಇನ್ನೇ ತುಂಬ ಮಳೆ. ಸೊ ಹಾಗಾಗಿ ಇವಾಗ ಇತ್ತೀಚೆಗೆ ಸ್ವಲ್ಪ ಮಳೆ ಬಿಟ್ಟು ಒಂದಿನ ಮಳೆ ಬಂದು ಇನ್ನೊಂದು ದಿನ ಮಳೆ ನಿಂತು ಹಿಂಗೂ ಇದು ಗಿಡ ಎಲ್ಲ ಹುಳ ತಿನ್ಕೊಬಿಟ್ಟಿದೆ. ಹುಳಕ್ಕೇನು ಹೇಳಿ ತಿಂದ್ಬಿಡ್ತೇವೆ. ಇಲ್ಲೊಂದು ನೋಡಿ ದಾಸವಾಳ ವೈಟ್ ಅಂದರೆ ಬಿಡಿ ದಾಸವಾಳ, ಇದೊಂಥರ ಕ್ರೀಮ್ ಕಲರು. ಇಲ್ಲೊಂದು ನೋಡಿ, ಕ್ರೀಮ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋದಕ್ಕೆ ಸಖತ್ತಾಗಿದೆ ನೋಡಿ. ಸೊ ನಾನೇ ನೋಡಿರಲಿಲ್ಲ, ನಮ್ಮ ಮನೇಲಿರೋದು ತುಂಬ ಚೆನ್ನಾಗಿದೆ. ಈಗ ಈ ಥರ ಎಲೆನ ಕುಯ್ದರೆ ಚೆನ್ನಾಗಿರುತ್ತೆ. ಸೊ ಏನು ಮಾಡೋದು, ಇವಾಗ ಸ್ವಲ್ಪ ಕಡಿಮೆ, ಅದು ಬೇರೆ ಎಲೆ ಇದ್ರೂ ಕೂಡ ಇದಾಗಿದ್ದಾವೆ, ಹುಳ ತಿಂದಿದ್ದಾವೆ, ಅದೇ ಪ್ರಾಬ್ಲಮ್. ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಇನ್ನೊಂದು ಇದಕ್ಕೆ ಹಾಕೋದಿದೆ, ಅದು ಅಲೋವೆರಾ ಅಂತ ಹೇಳ್ತಾರಲ್ಲ. ಮತ್ತು ನಾವು ಈ ಹಳ್ಳಿ ಕಡೆ ಅದಕ್ಕೆ ನವಳೆ ಸರ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಅಮ್ಮನ ಹತ್ರನೇ ಕೇಳಬೇಕು. ಸದ್ಯಕ್ಕಂತೂ ನನಗಂತೂ ಸಿಗಲ್ಲ ಅಂತ ಗೊತ್ತಾಯಿತು. ನನಗೊಬ್ಳಿಗಲ್ವಾ ಸಾಕಾಗತ್ತೆ. ಸೊ ಇಷ್ಟ ಆಯಿತು ಗಾಯ್ಸ್. ಇವಾಗ ಇದಕ್ಕೆ ಇನ್ನೊಂದು ಹಾಕೋದು ಅಂತ ಹೇಳಿದ್ರೆ ಅದೇ ನವಳೆ ಸರ ಇದೆಯಲ್ಲ, ಅದೊಂದು ಹುಡುಕಬೇಕು, ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ, ನಾನು ಜಸ್ಟು ಈ ಹೂವು ಆ್ಯಂಡ್ ಈ ಎಲೆನ ಹಾಕಿದ್ದೆ ಅಷ್ಟೇ. ಈ ಮೊಗ್ಗನ್ನು ಒಂದು ಹಾಕ್ತೀನಿ. ಸೊ ಒಳ್ಳೇದಲ್ವಾ, ಮೊಗ್ಗು ಕುಯ್ದರೆ ನಮ್ಮಪ್ಪ ನೋಡಿದ್ರೆ ಬೈತಾರೆ, ಮೊಗ್ಗುನ ಕುಯ್ಯಬಾರ್ದು, ನಾಳೆ ಬೆಳಗ್ಗೆ ಅದು ಹೂವು ಆಗುತ್ತಲ್ಲ, ದೇವ್ರಿಗೆ ಹೂವು ಬೇಕು ಅಂತ ಹೇಳಿ. ತುಂಬ ಇದ್ದಾವೆ, ಬಟ್ ಮೊಗ್ಗುನ ಕುಯ್ಯಬಾರ್ದು ಆ್ಯಕ್ಚುಲಿ, ಅದು ಅರಳೋಕ್ಕೆ ಟೈಮ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೊ ಇವಾಗ ಗೈಸ್ ನವಳೆ ಸರ ಎಲ್ಲಿದೆ ಅಂತೇಳಿ ಹುಡುಕ್ತಾ ಹೋಗ್ಬೇಕಷ್ಟೇ ಈಗ. ಗೈಸ್ ಇವಾಗ ಒಂದು ಮಿಕ್ಸಿ ತೊಗೊಂಡೆ. ಸೊ ಅದಕ್ಕೆ ಇಲ್ಲಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ. ಬಿಕಾಸ್ ಇನ್ನೊಂದು ಅಲೋವೆರಾ ಹಾಕ್ಕೊಳ್ಬೇಕಿತ್ತು, ಬಿಕಾಸ್ ಅದು ಇಲ್ಲ, ನನಗೆ ಸಿಕ್ಕಿಲ್ಲ. ಎಲ್ಲೋ ಇದೆ ಬಟ್ ನನಗೆ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಇದನ್ನು ಒಂದೇ ಹಾಕ್ತಾಯಿದ್ದೀನಿ. ಆದರೂ ಒಂದು ಟೈಮ್ ನೋಡ್ಕೊಂಬರೋಣ, ಎಲ್ಲಾದರೂ ನಟ್ಟಿರ್ಬೋದು. ಸೊ ಇದಕ್ಕೆ ಇವಾಗ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದರೆ ಆಯಿತು. ಅಲೋವೆರಾ ಇದ್ದಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತು. ಸೊ ಅದನ್ನು ನೋಡ್ಕೊಂಬರೋಣ ಇದೆಯೋ ಇಲ್ವೋ ಅಂತ, ಇನ್ನೊಂದು ಟೈಮ್ ಚೆಕ್ ಮಾಡೋಣ. ಗಾಯ್ಸ್ ಅಲೋವೆರಾ ಹುಡ್ಕೊಂಡು ಬಂದಿದ್ದೀನಿ. ನಮ್ಮಮ್ಮ ಇಲ್ಲೇ ಎಲ್ಲ ನಡ್ತಾ ಇದ್ರು, ಬಟ್ಟು ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಲಾಸ್ಟ್ ಟೈಮ್ ನಾನು ಇಲ್ಲೇ ನೋಡಿದ್ದೆ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ಗಾಯ್ಸ್ ಅಲೋವೆರಾ ಸಿಕ್ಕಿಲ್ಲ.
ಸೊ ಹಾಗಾಗಿ ಇವಾಗ ಹೀಗೆ ರುಬ್ಬೋಣ. ಆದರೂ ಅದೇನು ಇರಲೇಬೇಕು ಅಂತ ಏನಿಲ್ಲ, ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಸೊ ಇದೊಂದು ಗ್ಲಾಸಲ್ಲಿ ಇಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಬೇಕು ಸ್ಟಾರ್ಟಿಂಗು, ಯಾಕಂದರೆ ಫುಲ್ಲು ನೀರಾಗಿಬಿಡತ್ತೆ ಅಂತೇಳಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ಗಾಯ್ಸ್, ಇದು ಇವಾಗ ಪೇಸ್ಟ್ ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಆಗಿದೆ. ಸೊ ಈ ಥರ ಆಗಿದೆ. ಈ ಥರ ನೋಳೆ ಆಗಬೇಕು, ನಯಸ್ಸಾಗಬೇಕು. ಫುಲ್ಲು ನಯಸಿದ್ರೆ ಚೆನ್ನಾಗಿರುತ್ತೆ. ಬಿಕಾಸು ಲಾಸ್ಟ್ ಟೈಮ್ ನಾನು ಹಚ್ಚಿದ್ದು ಗ್ರೀನ್ ಬಂದಿತ್ತು. ಯಾಕೆ ಹೇಳಿ? ಯಾಕೆಂತ ಹೇಳಿದ್ರೆ ನಾನು ಜಾಸ್ತಿ ಎಲೆಗಳನ್ನು ತೊಗೊಂಡಿದ್ದೆ. ಈ ಸಲ ಜಾಸ್ತಿ ಹೂ ತೊಗೊಂಡಿದ್ದೀನಲ್ಲ, ಎಲೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದು ಎಲೆಗಳೆಲ್ಲ ಹಾಳಾಗಿದ್ದಾವೆ ಅಂಥೇಳಿ ಈ ಥರ ತೊಗೊಂಡಿದ್ದೀನಿ. ಸೊ ನಾವು ಪೇಟೆಯಲ್ಲಿ ಸಿಗೋದೆಲ್ಲ ಹಚ್ಚೋದಕ್ಕಿಂತ ನ್ಯಾಚುರಲ್ ಆಗಿ ನಮ್ಮ ನೇಚರ್ ಮಧ್ಯೆ ಸಿಗೋದನ್ನೇ ಹಚ್ಚಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ? ಸೊ ಹಾಗಾಗಿ ಇದು ಬಾಡಿ ಫುಲ್ಲು ಹೀಟಾಗಿರುತ್ತಲ್ವ, ಆ ಟೈಮಲ್ಲೆಲ್ಲ ತುಂಬ ಒಳ್ಳೆಯದಿದು. ಗೈಸ್, ಇವಾಗ ಇದು ಹಚ್ಚೋದ್ರಿಂದ ಹೇಗೆ ಅಪ್ಲೈ ಮಾಡಿದ್ದು ಅಂತ ಹೇಳ. ಸೊ ಇದನ್ನು ಸ್ವಲ್ಪನೇ ತೊಗೊಂಡು ಮಧ್ಯದಿಂದ ಎರಡೂ ಕೂದಲು ಈಕ್ವಲ್ ಮಾಡಿಕೊಂಡು ಮಧ್ಯ ಹಚ್ಚೋದ್ರಿಂದ ಚೆನ್ನಾಗುತ್ತೆ. ಸೊ ಈಗ ಅಪ್ಲೈ ಮಾಡಬೇಕು. ಇಷ್ಟು ತಣ್ಣಗಾಗುತ್ತೆ ಗೊತ್ತಾ ಅಪ್ಲೈ ಮಾಡೋದ್ರಿಂದ. ಆ್ಯಕ್ಚುಲಿ ಇದೇನು ಗೊತ್ತಾ, ಒಬ್ರು ಹಚ್ಚೋರು ಇರಬೇಕು, ಆವಾಗ ಚೆನ್ನಾಗಾಗುತ್ತೆ. ನಮ್ಮ ಅಮ್ಮ ಇದ್ರು ಇಲ್ಲೆಲ್ಲ ಔಟ್ಸೈಡ್ ಹೋಗ್ಬಿಟ್ಟಿದ್ದಾರೆ, ಆ ಕಡೆ ಮನೆಗೆ ಹೋಗ್ಬಿಟ್ಟಿದ್ದು, ನನ್ನ ಕಸಿನ್ ಮನೆಗೆ ಹೋಗಿದ್ದಾರೆ. ಸೊ ಎಷ್ಟು ಒಂದು ಕೂದಲಿಗೂ ಬಿಡುತ್ತೆ ಹಚ್ಚಿದ್ರೆ ಒಳಗಡೆ. ಒಬ್ಬರನ್ನು ಹಚ್ಬೋದು, ಬಟ್ ತುಂಬ ಟೈಮ್ ತಗೊಳುತ್ತೆ. ಚೆನ್ನಾಗುತ್ತೆ, ಬಟ್ ಒಳಗಡೆ ಸ್ವಲ್ಪ ಕೋಲ್ಡ್ ಅನ್ನೋ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಾಗುತ್ತೆ. ನಾನು ಮನೆಗೆ ಬಂದಾಗಲೆಲ್ಲ ಎವ್ರಿ ಟೈಮ್ ನಾನು ಇದು ಹಚ್ಕೊಂಡೇ ಸ್ನಾನ ಮಾಡೋದು, ತಲೆ ಸ್ನಾನ ಮಾಡ್ತೀನಿ. ಸೊ ನಂಗೆ ತುಂಬ ಇಷ್ಟ ಇದು. ನನಗೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ಶಾಂಪೂ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ನಾವು. ಸೊ ನಾವು ಯೂಸ್ ಮಾಡ್ತಾ ಇದ್ದಿದ್ದನ್ನೇ ಒಂದು ಸೋಪ್ ಬರೋದು ಅವಾಗ, ಆ ಥರ ಸೋಪ್ ಇವಾಗ ಬರ್ತಲ್ಲ, ಬಾರ್ ಥರ ಬರ್ತಾಯಿತ್ತು ಸೋಪ್, ಅದು ಯೆಲ್ಲೋ ಕಲರಲ್ಲಿ. ಸೊ ಅದನ್ನು ಬಿಟ್ಟರೆ ಅದಾದಮೇಲೆ ಈ ಥರ ಮಾಡಿ ಹಚ್ಚೋರು ನಮಗೆ. ಸೊ ಇದನ್ನ ಹಚ್ಚಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಚ್ಬೇಕು. ಬಾಡಿ ಎಲ್ಲ ಆಗುತ್ತೆ, ಮೈ ಮೇಲೆಲ್ಲ ಬಟ್ಟೆ ಮೇಲೆಲ್ಲ ಬೀಳತ್ತೆ ಇದು. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿರಬೇಕು ಕೂದಲು ಅನ್ನೋದಾದರೆ ಇದನ್ನೆಲ್ಲ ಹಚ್ಕೊಳ್ಳೇಬೇಕು. ಬಟ್ ಇದೇನು ಎಲ್ಲೇ ಬಿದ್ದರೂ ಕೂಡ ಕಲೆ ಆಗೋದು ಆ ಥರ ಏನಿಲ್ಲ. ಸೊ ಇದು ಬೇಗ ಹೋಗಿಬಿಡುತ್ತೆ. ಸೊ ಇಷ್ಟೇ ಗೈಸ್, ಇದನ್ನು ಹಚ್ಕೊಂಡು 1 ಅವರ್ ಬಿಟ್ಟು ಅದು ಫುಲ್ ಒಣಗುತ್ತೆ. ಸೊ 1 ಅವರ್ ಬಿಟ್ಟು ಸ್ನಾನ ಮಾಡಿಬಿಟ್ರೆ, ಹೇರ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಕೂದಲವಾಗ ನೋಡಿ, ನೀವು ಇದನ್ನು ಯಾವಾಗಲೂ ವೀಕ್ಲಿ ನೀವು ಮಾಡಿದ್ರೆ ಕೂದಲು ಸ್ವಲ್ಪ ಫುಲ್ಲು ಡ್ರೈ ಇರುತ್ತಲ್ವ, ಸ್ಪ್ಲಿಟ್ ಹೇರ್ಸ್ ಎಲ್ಲ ಬಂದಿರುತ್ತಲ್ಲ. ಸೊ ಅವ್ರಿಗೆ ತುಂಬ ಒಳ್ಳೆಯದಿದು. ನಾನು ಇದನ್ನು ಯಾಕೆ ಹಚ್ತೀನಿ ಅಂತ ಹೇಳಿದ್ರೆ, ನಾನಿರೋದು PG ಬೆಂಗಳೂರಲ್ಲಿ. ಸೊ ಅಲ್ಲಿ ವಾಟರ್ ಯಾವುದು ಅಂತೇಳಿ ಬೋರ್ ವಾಟರ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ಮತ್ತು ಅಲ್ಲಿ ಫುಡ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ನನಗೆ ತುಂಬ ಹೀಟ್ ಆಗುತ್ತೆ. ಸೊ ಅವಾಗ ನನಗೆ ತಲೆನೋವು ಬರೋದು, ಆಮೇಲೆ ಕಣ್ಣುರಿ ಆಗೋದು, ಈ ಥರ ಎಲ್ಲ ಆಗ್ತಾಯಿರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯಾವಾಗಲೂ ಬಂದಾಗಲೆಲ್ಲ ನಾನು ಯೂಸ್ ಮಾಡ್ತೀನಿ. ಸೊ ಈ ಥರ ಹಚ್ಚೋದ್ರಿಂದ ಕೂದಲು ನೋಡಿ, ನೀವು 1 ಮಂತ್ ಕಂಟಿನ್ಯೂಸ್ ಆಗಿ ಮಾಡಿ ಈ ಥರ ಅಪ್ಲೈ ಮಾಡಿದರೆ ಚೆನ್ನಾಗುತ್ತೆ. ನಮ್ಮ ಹೇರ್ ಬಗ್ಗೆ ನಾವೇ ಕೇರ್ ತಗೊಂಡು ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ? ಸೊ ಇಷ್ಟೇ ಗಾಯ್ಸ್,
ಈ ಥರ ಹಚ್ಕೊಂಡು ಇದನ್ನು ಒನ್ ಅವರ್ ಅಥವಾ 2 ಅವರ್ ಬಿಟ್ಟರೆ ನಿಮ್ಗೆ ಹೆಂಗೆ ಕನ್ವೀನಿಯಂಟ್ ಆಗುತ್ತೋ ಆ ಥರ ಮಾಡಿ. ಸೊ ನಾನಂತೂ ಇದನ್ನು 1 ಅವರ್ 2 ಅವರ್ ಬಿಡ್ತೀನಿ. ಸೊ 2 ಅವರ್ ಬಿಟ್ಟಾದರೆ ಒಣಗಿದ ಕಂಪ್ಲೀಟಾಗಿ 2 ಅವರ್ ಅಂತಲೇ ಏನಿಲ್ಲ, ನನಗೆ ಯಾವಾಗ ಇದು ಫುಲ್ ಒಣಗಿದೆ ಅಂತ ಅನಿಸುತ್ತೆ. ಸೊ ಒಬ್ಬೊಬ್ಬರು ಬಾಡಿ ಮೇಲೆ ಡಿಪೆಂಡ್ ಅಲ್ವಾ. ಸೊ ನನಗೆ ಯಾವಾಗ ಒಣಗಿದೆ ಅಂತ ನನಗೊಂದು 3 to 4 ಅವರ್ ಬೇಕು ಇದು ನನ್ನ ತಲೆ ಒಣಗಲಿಕ್ಕೆ. ಸೊ ಹಾಗಾಗಿ ನಾನೊಂದು 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ ಅಷ್ಟೆ. ಸೊ ನೀವು ಕೂಡ ಇದೇ ಥರನೇ ಮಾಡೋದಕ್ಕೆ ಟ್ರೈ ಮಾಡಿ. ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆ ತೊಗೊಳೋದ್ರಕ್ಕಿಂತ ಸೊ ಈ ಥರ ನೇಚರಲ್ಲಿ ನ್ಯಾಚುರಲ್ ಆಗಿ ಸಿಗೋವಂಥದ್ದನ್ನು ಪದಾರ್ಥಗಳನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಲ್ವಾ. ಸೊ ಇಷ್ಟೇ, ಇದಕ್ಕೇನಾದರೂ ನಾನು ಜಾಸ್ತಿ ಏನೂ ಹಾಕಿಲ್ಲ. ಸೊ ನೀವು ಇದನ್ನು ಹಾಕಿ ರಿಸಲ್ಟ್ ಏನಂತ ಅನಿಸಿದೆ ಅಂತ ನಿಮಗೇನಾದರೂ ಒಳ್ಳೆಯದ ಥರ ಆಗಿದೆ ಅಂತ ಅನಿಸಿದ್ರೆ ನನಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾವು ಇದನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಒಂದು ಸಲ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಸೊ ಇದನ್ನು ಹಾಕಬೇಕು ಅಂದಾಗ ನೀವು ಅಲೋವೆರಾ ಹಾಕೋದನ್ನು ಮರಿಬೇಡಿ. ಸೊ ಅದು ಒಳ್ಳೆಯದು. ಸೊ ಹಂಗಾಗಿ ದಾಸವಾಳ ಹೂವು, ರೆಡ್ ಕಲರ್ ದಾಸವಾಳ ಅದನ್ನೇ ಹಾಕಬೇಕು, ಅದ್ರ ಎಲೆ ಹಾಕಬೇಕು ಆ್ಯಂಡ್ ಅಲೋವೆರಾ ಹಾಕಬೇಕು. ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಫುಲ್ಲು ಸ್ಮೂತ್ ಆಗಬೇಕದು, ಅಷ್ಟು ಸಣ್ಣಾಗಿ ಗ್ರೈಂಡ್ ಮಾಡಿ. ಸೊ ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿ ನೀವು ಹೇಳಬೇಕು. ಸೊ ನನಗೆ ಒಳ್ಳೆಯದಾಗಿದೆ, ಸೊ ನನಗೆ ಒಳ್ಳೆಯದಾಗ್ತಾಯಿದೆ, ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಓಕೆ ಗಾಯ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.